ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯ ಅಂತಲೇ ಹೇಳ್ಬೋದು. ಬಟ್ ಇದು ಅಟ್ ಪ್ರೆಸೆಂಟ್ ಇರಲಿಲ್ಲ, ಇದೆಲ್ಲ ಹಿಂದೆ ಕಾಲದಲ್ಲಿ ನಡೀತಾ ಇತ್ತು. ಬಟ್ ಈಗೆಲ್ಲ ಜನರು ಬದಲಾವಣೆ ಆಗಿದ್ದಾರೆ ಮತ್ತು ಅಪ್ಡೇಟ್ ಆಗಿದ್ದಾರೆ ಜನರು. ಹೆಚ್ಚಾಗಿ ಹೇಳುವುದಾದರೆ ಮೊದಲಾಗಿ ಎಜುಕೇಟೆಡ್ ಆಗಿದ್ದಾರೆ ಜನರು. ಈ ಮಧ್ಯ ನಡುವೆಯೂ ಒಂದು ನ್ಯೂಸ್ ಹರಡಿ ಹೋಗ್ತಾ ಇದೆ. ಅದು ಯಾವುದೆಂದರೆ ಮುಖ್ಯವಾಗಿದ್ದು ಅಂತಲೇ ಹೇಳ್ಬೋದು. ಬಟ್ ಈ ಕಾಲದಲ್ಲಿ ಇದು ನಡೆಯಲ್ಲ. ಆದರೂ ಹೆಂಗೆ ನಡೀತು ಅಂತ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಜನರು ಬುದ್ಧಿವಂತರೋ ಪೆದ್ರೋ ಜಾಣರೋ ಏನಂತನೂ ಗೊತ್ತಿಲ್ಲ ನನಗಂತೂ. ಅದು ಯಾವನೋ ಒಬ್ಬ ತಂದೆ ಅಥವಾ ಗಂಡು ಅಥವಾ ಗಂಡಸು ಅಂತಲೇ ಹೇಳ್ಬೋದು, ಹೆಣ್ಣು ಮಗು ಹುಟ್ಟಿದ್ದಾಳೆ ಅಂತ ಆಸ್ಪತ್ರೆಯಲ್ಲಿ ಹೆಂಡತಿ ಮತ್ತು ಮಗುನ ಬಿಟ್ಟು ಹೋಗಿರೋದು. ಇದೊಂದು ಘಟನೆ ನಡೆದಿದೆ. ಅದು ಈ ಶತಮಾನದಲ್ಲಿ ಈ ಥರ ನಡೆದಿದೆ ಅಂದರೆ ನಿಜವಾಗ್ಲೂ ಹೇಳ್ಕೊಳ್ಳೋಕ್ಕೆ ತುಂಬ ಬೇಸರ ಆಗಿದೆ. ಜನರು ಇನ್ನೂ ಬದಲಾವಣೆ ಆಗಿಲ್ಲ ಅಂತಂದರೆ ಏನು ಮಾಡೋದು ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಆಗಿನ ಕಾಲದಲ್ಲೇ ಹೆಣ್ಮಗು ಅಂತಲೇ ಇತ್ತು. ಈಗಿನ ಕಾಲದಲ್ಲೂ ಈ ಥರ ಬಂದಿದೆ ಅಂತಂದರೆ ನಿಜವಾಗ್ಲೂ ನಂಬಲಾಗದ ವಿಷಯಗಳು. ಹೆಣ್ಣು ಯಾವುದ್ರಲ್ಲಿ ಕಮ್ಮಿ ಇದ್ದಾಳೆ ಹೇಳಿ? ನಿಜವಾಗ್ಲೂ ಎಜುಕೇಷನಲ್ಲಾಗಲಿ, ಸಂಬಳ ಪಡೆಯೋದ್ರಲ್ಲಾಗಲಿ, ಕೆಲಸದಲ್ಲಾಗಲಿ, ಮನೆ ನಡೆಸೋದ್ರಲ್ಲಾಗಲಿ ಎಲ್ಲದಲ್ಲೂ ಗಂಡಿಗೆ ಸಮನಾಗಿ ಅಥವಾ ಒಂದು ಪಟ್ಟು ಜಾಸ್ತಿನೇ ಅಂತಲೇ ಹೇಳ್ಬೋದು. ಎಲ್ಲ ಮನೆಗಳಲ್ಲಿ ಒಬ್ಬರು ಗಂಡು ಮಕ್ಕಳು ಕೆಲಸಕ್ಕೆ ಹೋಗದೇ ಇರ್ತಾರೆ, ಆದರೆ ಹೆಣ್ಮಗಳು ದುಡಿತಾ ಇರ್ತಾಳೆ. ಇದು ನಡೀತಿರೋ ಜೀವನ ಶೈಲಿಯಲ್ಲಿ ಈಗ ಅಟ್ ಪ್ರೆಸೆಂಟ್ ನಡೀತಾ ಇರೋದು. ಒಬ್ಬೊಬ್ಬರು ಗಂಡು ಮಕ್ಕಳು ಓದಿದ್ರೂ ಕೆಲಸಕ್ಕೆ ಹೋಗದೆ ಸೋಮಾರಿಯಾಗಿ ಮನೇಲಿ ಬಿದ್ದಿದ್ರೆ, ಆದರೆ ಹೆಣ್ಮಗಳು ಕೇಳಲ್ಲ. ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಅವಳು ಆಸೆ ಪಡ್ತಾಳೆ. ಇಂಥ ಸನ್ನಿವೇಶದಲ್ಲಿ ಯಾವ ಮೂರ್ಖ ಈ ಥರ ಮಾಡಿದ್ದಾನೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣು ತಾಯಿಯಾಗಿ ಮಗುನ ಎತ್ತಿ ಬೆಳೆಸ್ತಾಳೆ, ಮತ್ತು ಜೊತೆಯಾಗಿ ತಂಗಿಯಾಗಿ ಬೆಳೀತಾಳೆ, ಮತ್ತು ಹೆಂಡ್ತಿಯಾಗಿ ಬೇರೆ ಮನೆಯಿಂದನೂ ಬರ್ತಾಳೆ. ಇದನ್ನೆಲ್ಲ ನೋಡಿ ಆ ಗಂಡಸು ಯಾವ ಥರ ಮಾಡಿದ್ದಾನೆ ಅಂದರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಹೆಣ್ಣು ಮದುವೆಯಾಗಿ ಬಂದಮೇಲೆ ಅವ್ರ ಅತ್ತೆ ಮಾವ ಸೇವೆ ಅಂದರೆ ಅಡುಗೆ ಮಾಡಿ ಹಾಕೋದ್ರಿಂದ ಹಿಡಿದು ಹೆಂಡ್ತಿನೇ ಆಗಬೇಕು, ಅದು ಎಣ್ಣೆ ಆಗಬೇಕು. ಆದರೆ ಗಂಡು ಮಕ್ಕಳು ನೋಡ್ಕೊತಾರೆ ಅಂತಾರೆ. ಅವ್ನು ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾನೆ. ಮನೇಲಿರೋರು ಯಾರು? ಅವ್ರ ಡಾಟರ್ ಇಲ್ಲ, ಅವ್ರ ಸೊಸೆನೇ ಆಗಬೇಕು. ಅಲ್ಲಿ ಹೆಣ್ಮಗುನೇ ಮುಖ್ಯವಾಗಿ ಕೆಲಸ ನಿರ್ವಹಿಸ್ತಾಳೆ. ಗಂಡನ ಮಾತ್ರ ಮೇಲ್ಮೇಲೆ ಜವಾಬ್ದಾರಿ ಆಗಿರುತ್ತೆ ಅಷ್ಟೇ ಹೊರತು ಅಲ್ಲಿ ವ್ಯವಹಾರ ಅಂದರೆ ಮನೇಲಿ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಕೆಲಸ ಮಾಡೋದು ಎಲ್ಲ ಬರೀ ಹೆಣ್ಮಕ್ಳದೇ ಆಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ತಿಳ್ಕೊಂಡು ಈ ಕಾಲದಲ್ಲಿ ಈ ಥರ ಮಾಡ್ತಾರಲ್ಲ ಜನರಿಗೆ, ನಿಜವಾಗ್ಲೂ ಬುದ್ಧಿ ಇಲ್ವಾ ಗೊತ್ತಿಲ್ಲ ನನಗಂತೂ. ಅಂಥವ್ರನ್ನೆಲ್ಲ ಎಂತ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಈಗಿನ ಕಾಲದಲ್ಲಂತೂ ಗಂಡು ಮಕ್ಕಳು ತಂದೆ ತಾಯಿನ ನೋಡ್ತಾನೇ ಇಲ್ಲ. ಹೆಚ್ಚಾಗಿ ಎಲ್ಲ ಹೆಣ್ಮಕ್ಳೇ ನೋಡ್ಕೊತಾ ಇರೋದು. ಹೇಗೆ ಗಂಡು ಮಕ್ಕಳು ಥರನೇ ಅವರು ದುಡಿದು ಅವ್ರ ತಂದೆ ತಾಯಿನೂ ಸಾಕ್ತಾ ಇದ್ದಾರೆ. ಆದರೆ ಎಲ್ಲ ಗಂಡು ಮಕ್ಕಳು ಆ ಥರ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ದೇ ಇದ್ದವರು ಇದ್ದಾರೆ. ಬಟ್ ಹೆಣ್ಣು ಮಗುನ ಈ ಥರ ಮಾಡೋ ಸ್ಥಿತಿ ನಮ್ಮ ಸಮಾಜದಲ್ಲಿ ಬಂದಿದೆಯಲ್ಲ, ಆ ಥರ ಬೇಜಾರಾಯಿತು ಅಷ್ಟೇ ಫ್ರೆಂಡ್ಸ್. ನಿಜವಾಗ್ಲೂ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ ಎಲ್ಲರೂ ಈಗಂತೂ ಆಸೆ ಪಡ್ತಾರೆ. ಗಂಡ್ಮಕ್ಳೇ ಬೇಡಪ್ಪ, ನಮ್ಗೆ ಹೆಣ್ಮಕ್ಳು ಬೇಕು ಅಂತ ಈಗಿನ ಸಮಾಜ ತುಂಬ ಇಷ್ಟಪಡ್ತಾ ಇದ್ದಾರೆ. ಇದರ ನಡುವೆಯೂ ಇಂಥ ಸನ್ನಿವೇಶ ನಡೆದಿದೆ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ಕೇಳೋಕ್ಕೆ ನೋಡೋಕ್ಕೆ ತುಂಬ ಬೇಜಾರಾಗುತ್ತದೆ. ನಾವು ಎಲ್ಲೋ ಕೂತ್ಕೊಂಡು ಈ ಥರ ನ್ಯೂಸ್ನ ಕೇಳ್ತೀವಿ. ಬಟ್ ಆ ಸನ್ನಿವೇಶದಲ್ಲಿರುವ ಆ ತಾಯಿ ಮತ್ತು ಮಗುವಿನ ಪರಿಸ್ಥಿತಿ ನೋಡಿದ್ರೆ ತುಂಬ ಸಂಕಟ ಆಗುತ್ತದೆ. ಬಟ್ ಆ ತಾಯಿ ತನ್ನ ಮಗುವನ್ನ ಸಾಕೋಕ್ಕೆ ಹೆದರೋದಿಲ್ಲ, ಮತ್ತು ಯಾವುದಕ್ಕೂ ಭಯ ಪಡೋದು ಇಲ್ಲ. ಹೇಗೆ ಸಾಕಬೇಕು ಅನ್ನೋದು ಆ ತಾಯಿಗೆ ಗೊತ್ತಿರುತ್ತೆ. ಮಂತು ಚೆನ್ನಾಗಿ ಸಾಕ್ತಾರೆ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ನಿಜವಾಗ್ಲೂ ಆ ಹುಡುಗಿನ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಬೆಳೆಸಿ ವಿದ್ಯಾವಂತಳಾಗಿ ಮಾಡಿ ತನ್ನ ತಾಯಿಯನ್ನು ನೋಡ್ಕೊಳ್ಳೋಂಥ ಧೈರ್ಯ ಕೊಡಲಿ, ಮತ್ತು ಆ ಮಗುವನ್ನು ಸಾಕುವ
ಶಕ್ತಿ ಕೊಡಲಿ ಅಂತ ತಾಯಿಗೆ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಸನ್ನಿವೇಶ ಮತ್ತೆ ಬರದಂತೆ ನಾವು ವಿದ್ಯಾವಂತರಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ನಮ್ಗೆ ಎಲ್ಲಿ ಈ ಥರ ಸನ್ನಿವೇಶ ಗೊತ್ತಾಗುತ್ತೋ ಅಥವಾ ಎಲ್ಲಿ ಕೇಳಿಬರುತ್ತೋ ಅಲ್ಲಿ ಹೋಗಿ ನಾವು ಧೈರ್ಯವಾಗಿ ಮಾತಾಡಬೇಕು. ಮತ್ತು ಈ ಸನ್ನಿವೇಶ ಬರದಂತೆ ನಾವು ವಿದ್ಯಾವಂತರಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ನನಗನ್ಸುತ್ತೆ ಒಂದೊಂದು ಸರಿ ಸರ್ಕಾರ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಹೆಣ್ಣು ಮಗು ಬೇಕಲೇಬೇಕು ಅಂತ ರೂಲ್ಸ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅನಿಸುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಮಾಡ್ತಾಯಿದ್ರೆ ಎಲ್ಲ ಕಡೆ ಈ ಥರ ರೂಲ್ಸ್ ಬರಲೇಬೇಕಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ರೀತಿ ನನಗೆ ವಿಷಯ ಗೊತ್ತಾದಾಗ ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಏನೇ ಇದ್ರೂ ನಿಮಗೆ ಈ ವಿಡಿಯೋ ಕೇಳಿ ಇಂಟ್ರೆಸ್ಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.